ಒಂದು ಸಿಂಪಲ್ ವಿಷಯ. ಕೋರ್ಟ್ ಕೇಸ್ ಅಲ್ಲಿ ಒಂದು ಪಾರ್ಟಿ ಗೆದ್ದಿದೆ ಅಂದ್ರೆ ಇನ್ನೊಂದು ಪಾರ್ಟಿ ಸೋತಿದೆ ಅಂತಾನೆ ಅರ್ಥ. ಆದ್ರೆ ಆ ಪಾರ್ಟಿ ನಾವು ಲಾಯರ್ ಅನ್ನ ಇಟ್ಕೊಂಡಿದ್ದು ಕೇಸ್ ಗೆಲ್ಲೋದಕ್ಕೆ. ಸೊ ಅವರ ಡೆಫಿಷಿಯನ್ಸಿ ಆಫ್ ಸರ್ವಿಸ್ ಇಂದ ನಾವು ಗೆಲ್ಲಿಲ್ಲ ಅಂತ ಹೇಳಿ ನಿಮ್ಮ ಲಾಯರ್ ಮೇಲೆನೆ ಕೇಸ್ ಹಾಕಬಹುದಾ? ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಲೀಗಲ್ ಪ್ರಾಕ್ಟೀಷನರ್ಸ್ ಆಕ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಪ್ರಕಾರ ನಿಜವಾಗ್ಲೂ ಒಬ್ಬ ಲಾಯರ್ ನ ಕೆಲಸದಲ್ಲಿ ಡೆಫಿಷಿಯನ್ಸಿ ಕಾಣಿಸಿದ್ರೆ ಅವರ ಮೇಲೆ ಕನ್ಸ್ಯೂಮರ್ ಫೋರಂ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ಆದ್ರೆ ಕೇವಲ ನೀವು ಕೇಸ್ ಸೋತ್ ಹೋದ್ರಿ ಅಂತ ಮಾತ್ರಕ್ಕೆ ಕೇಸ್ ಮಾಡೋದಿಕ್ ಆಗೋದಿಲ್ಲ. ಅದಲ್ಲದೆ ಬೇರೆ ಏನಾದ್ರೂ ದಾರಿ ಅಂತಂದ್ರೆ ನೀವು ಸ್ಟೇಟ್ ಬಾರ್ ಕೌನ್ಸಿಲ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ಅಂಡ್ ಪ್ರೊಫೆಷನಲ್ ಮಿಸ್ ಕಾಂಡಕ್ಟ್ ಬೇಸಿಸ್ ಮೇಲೆ ಎನ್ಕ್ವೈರಿ ನಡೆಯುತ್ತೆ. ಅಂಡ್ ನೀವ್ ಹೇಳಿದ್ದು ನಿಜಾನೇ ಆದ್ರೆ ಅವರನ್ನ ಸ್ಟೇಟ್ ಬಾರ್ ಇಂದ ರಿಮೂವ್ ಮಾಡಬಹುದು ಅಥವಾ ಸಸ್ಪೆಂಡ್ ಸಹ ಮಾಡಬಹುದು. ಪ್ರತಿಯೊಬ್ಬ ಅಡ್ವೊಕೇಟ್ಗೂ ಎಲ್ಲಾ ಲಾ ಗೊತ್ತಿರಬೇಕು ಅಂತ ಅಲ್ಲ. ಆದ್ರೆ ನಿಮ್ಮ ಕೇಸ್ ಅಲ್ಲಿ 100% ಸ್ಕಿಲ್ ಹಾಗೂ ಕೇರ್ ಅನ್ನ ಶೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೇವಲ ನಿಮ್ಮ ಕೇಸ್ ಸೋತ್ ಹೋದ್ರು ಅಂತ ಮಾತ್ರಕ್ಕೆ